2026 ಜುಲೈ ಮೊದಲ ವಾರವೇ ಈ 5 ರಾಶಿಯವರಿಗೆ ಶುಕ್ರನಿಂದ ಭರ್ಜರಿ ಆದಾಯ, ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಕಂಕಣ ಫಲಕ್ಕೆ 3 ಹೆಜ್ಜೆ. ನಮಸ್ಕಾರ ವೀಕ್ಷಕರೇ, ವೈದಿಕ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹವು ಅದರ ಸ್ಥಾನದ ಬದಲಾವಣೆ ಮತ್ತು ಸಂಯೋಜನೆಗಳ ಮೂಲಕ ಮಾನವ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತವೆ. ಕೆಲವೊಮ್ಮೆ ಗ್ರಹಗಳು ಬಹಳ ವರ್ಷಗಳ ನಂತರ ತಮ್ಮ ಮಿತ್ರ ಅಥವಾ ಶತ್ರು ಗ್ರಹಗಳೊಂದಿಗೆ ವಿರಳವಾಗಿ ಒಟ್ಟಿಗೆ ಪ್ರಯಾಣಿಸುತ್ತವೆ. ಆ ಗ್ರಹಗಳು ಹಾಗೆ ಪ್ರಯಾಣಿಸಿದಾಗ ಅದರ ಪ್ರಭಾವವು ರಾಶಿಗಳ ಮೇಲೆ ಬೀರುತ್ತವೆ. ಆ ರೀತಿಯಲ್ಲಿ ಗ್ರಹಗಳು ನೆರಳು ಗ್ರಹವೆಂದು ಪರಿಗಣಿಸಲಾದ ಕೇತು ಸುಮಾರು 18 ವರ್ಷಗಳ ನಂತರ ಸಿಂಹ ರಾಶಿಯಲ್ಲಿ ಪ್ರಯಾಣಿಸುತ್ತಿದೆ. ಈ ಸಂದರ್ಭದಲ್ಲಿ ರಾಕ್ಷಸರ ಗುರು ಶುಕ್ರನು ಜುಲೈನಲ್ಲಿ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದಾಗಿ ಕೇತು ಮತ್ತು ಶುಕ್ರರ ಸಂಯೋಜನೆಯು ಸಿಂಹ ರಾಶಿಯಲ್ಲಿ ಸಂಭವಿಸುತ್ತದೆ. ಈ ಸಂಯೋಜನೆಯು ಸುಮಾರು 18 ವರ್ಷಗಳ ಈ ಸಂಯೋಗವನ್ನ ಸಾಮಾನ್ಯವಾಗಿ ಅಶುಭ ಅಥವಾ ಮಿಶ್ರ ಫಲ ಅಂತ ಪರಿಗಣಿಸಲಾದ್ರೂ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿ ಈ ಗ್ರಹಗಳಿದ್ರೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತವೆ. ವಿಶೇಷವಾಗಿ ಈ 5 ರಾಶಿಗಳು ಈ ಸಂಯೋಜನೆಯಿಂದಾಗಿ ಪ್ರಯೋಜನಗಳನ್ನು ಪಡಿತಾರೆ. ಹಾಗಾದ್ರೆ ಸಿಂಹ ರಾಶಿಯಲ್ಲಿ ಕೇತು ಶುಕ್ರ ಸಂಯೋಗದಿಂದ ಯಾವ ರಾಶಿ ಚಕ್ರಗಳು ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಉತ್ತಮ ಪ್ರಯೋಜನಗಳನ್ನು ಪಡಿತವೆ ಅಂತ ತಿಳಿಯೋಣ. ಅದಕ್ಕೂ ಮುನ್ನ ನಿಮ್ಮ ಮನೆ ದೇವರನ್ನ ನೆನೆದು ಭಕ್ತಿಯಿಂದ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ನಿಖರವಾಗಿ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಜುಲೈ ಮೊದಲ ವಾರದಲ್ಲಿ ಈ 5 ರಾಶಿಗಳು ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಅಪಾರ ಪ್ರಗತಿಯನ್ನು ಕಾಣ್ತಾರೆ. ಈ ಸಮಯದಲ್ಲಿ ಕೈಗೊಂಡ ಪ್ರತಿಯೊಂದು ಯೋಜನೆಯು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು. ಮಾಧ್ಯಮ, ಫ್ಯಾಷನ್, ವಿನ್ಯಾಸ ಮತ್ತು ಕಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಈ ಅವಧಿ ತುಂಬಾ ಒಳ್ಳೆಯದು. ನಿಮಗೆ ಶತ್ರುಗಳ ಮೇಲೆ ಜಯ ಸಿಗ್ತದೆ ಮತ್ತು ಆರ್ಥಿಕವಾಗಿ ಚೇತರಿಕೆ ಕೂಡ ಈ ವಾರದಲ್ಲಿ ಕಾಣಬಹುದು. ಈ 5 ರಾಶಿಗಳು ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣಲಿದ್ದಾರೆ. ಇದಲ್ಲದೆ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗಲು ಉತ್ತಮ ಅವಕಾಶಗಳು ದೊರಕಲಿವೆ. ನೀವು ಮಾತಿನ ಮೂಲಕ ಅನೇಕ ಪ್ರಮುಖ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸ್ತೀರಿ. ಕೇತು ಮತ್ತು ಶುಕ್ರನ ಸ್ಥಾನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಉತ್ತಮ ಪ್ರಯೋಜನಗಳನ್ನು ನೀಡುತ್ತವೆ. ವಿವಿಧ ವ್ಯವಹಾರ ಒಪ್ಪಂದಗಳಿಂದ ಲಾಭ ಗಳಿಸುವ ಸಾಧ್ಯತೆಗಳು ಉಂಟು. ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ನೀವು ಕಾಣ್ತೀರಾ. ಅಲ್ಲದೆ ಈ ಸಮಯದಲ್ಲಿ ಈ 5 ರಾಶಿಯ ಜನರು ಭೌತಿಕ ಸುಖಗಳನ್ನು ಪಡಿತಾರೆ. ಹೊಸ ಮನೆ, ವಾಹನ ಇತ್ಯಾದಿಗಳನ್ನು ಖರೀದಿಸುವ ಅವಕಾಶಗಳು ಕೂಡ ಇದೆ. ಸ್ನೇಹಿತರು ಮತ್ತು ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಬಲಗೊಳ್ಳಲು ಉತ್ತಮ ಸಮಯ ಸಿಗ್ತದೆ. ಜಂಟಿ ವ್ಯವಹಾರಕ್ಕೆ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಆದರೆ ಜಂಟಿ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮುಖ್ಯವಾಗಿ ಹೊಸ ಆದಾಯದ ಮೂಲಗಳು ಹೊರಹೊಮ್ಮುವ ಸಮಯ ಇದು, ಸದುಪಯೋಗ ಮಾಡಿಕೊಳ್ಳಿ. ಸಂಬಂಧಿಕರೊಂದಿಗಿನ ಸಂಬಂಧಗಳಲ್ಲಿನ ಸಮಸ್ಯೆಗಳು ಇದ್ರೆ ಬಗೆಹರಿಸಿಕೊಳ್ಳಿ, ಉತ್ತಮ ಸಮಯ ಇದೆ. ಸಂಬಂಧಗಳು ಬಲಗೊಳ್ತಾ ಸಾಗಲಿವೆ ಮತ್ತು ಈ ಅವಧಿಯಲ್ಲಿ ಕೆಲಸ ಮಾಡುವವರಿಗೆ ಪ್ರಗತಿಯ ಹಾದಿ ತೆರೆದುಕೊಳ್ಳುತ್ತೆ. ಇಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಕಂಕಣ ಫಲ ಅಂದ್ರೆ ಮದುವೆ ಸೆಟ್ ಆಗೋಕೆ 3 ಹೆಜ್ಜೆ ಬಾಕಿ ಇದೆ. ನಿಮ್ಮ ಪ್ರಯತ್ನಗಳನ್ನ ನಿಲ್ಲಿಸಬೇಡಿ. ಸೂಕ್ತ ವಿವಾಹ ಸಂಗಾತಿಯನ್ನ ಈ ವಾರದಲ್ಲಿ ಪಡಿಬಹುದು. ಹೌದು, ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡೆಯಲು ಈ 5 ರಾಶಿಯವರು ಯಾವ ಮನೆಯಲ್ಲಿ ಕೇತು ಶುಕ್ರ ಸಂಯೋಗ ಆಗಲಿದೆ ಅಂದ್ರೆ ಮೊದಲನೆಯದಾಗಿ ಮಿಥುನ ರಾಶಿಯ 3ನೇ ಮನೆಯಲ್ಲಿ, ಸಿಂಹ ರಾಶಿಯ 1ನೇ ಮನೆಯಲ್ಲಿ, ಮೀನ ರಾಶಿಯ 6ನೇ ಮನೆಯಲ್ಲಿ, ಕನ್ಯಾ ರಾಶಿಯ 12ನೇ ಮನೆಯಲ್ಲಿ, ಮಕರ ರಾಶಿಯ 8ನೇ ಮನೆಯಲ್ಲಿ ಕೇತು ಶುಕ್ರ ಸಂಯೋಗ ಸಂಭವಿಸುತ್ತದೆ. ಒಟ್ಟಾರೆಯಾಗಿ ಜುಲೈ ತಿಂಗಳಲ್ಲಿ ಶುಕ್ರ ಕೇತು ಸಂಯೋಗದಿಂದ ಮಿಥುನ, ಸಿಂಹ, ಕನ್ಯಾ, ಮಕರ ಮತ್ತು ಮೀನ ರಾಶಿಯವರು ಅಪಾರವಾದ ಧೈರ್ಯ ಮತ್ತು ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗ್ತವೆ. ಧನ್ಯವಾದಗಳು.